ಶಿಕ್ಷೆ ತಂದು ನಿಲ್ಲಿಸ್ತೀವಿ ಅಂತ ಇವ್ರು ಏನಿದ್ರು ಕೋರ್ಟ್ಗೆ ಹೋಗಿ ಕೊಡುವಂಥ ಕೆಲಸ ಮಾತ್ರ ಅಲ್ಲ. ಹೀಗಾಗಿ ಕೋರ್ಟ್ನಲ್ಲಿ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಹಾಗೆ ಮಾಡ್ದಂಗೆ ಇಲ್ಲಿ ನಾವು ಏನಪ್ಪ ಅಂದ್ರೆ ಎವಿಡೆನ್ಸ್ಗಳನ್ನು ಕೊಡೋದು ಹೋದ್ರೆ ನಿಶ್ಚಿತವಾಗಿ ಶಿಕ್ಷೆ ಆಗ್ತಾನೆ ಅಂತ ಅಭಿಪ್ರಾಯ ಅವ್ರದ್ದಾಗ್ಯದ. ಅದೇ ಕಾರಣ ನಾವೊಂದಿಷ್ಟು ಒತ್ತು ಕೊಟ್ಟು ಹೇಳೋದು ಸರ್ಕಾರಕ್ಕೆ ಏನಪ್ಪ ಇನ್ನಷ್ಟು ಪವರ್ ಕೊಡ್ರಿ. ಈ ಭ್ರಷ್ಟಾಚಾರ ನಿಂತರ ನಿಮಗೆಲ್ಲ ಸ್ಕೀಮ್ಗಳಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಜನಕ್ಕೆ ಹೋಗಿ ಮುಟ್ಟಕ್ಕೆ ಸಾಧ್ಯತೆ ವಿನಃ ಎಲ್ಲ ನಡಕ್ಕೆ ಸೋರಿ ಹೋಗುವಂಥದ್ದು ಅಧಿಕಾರಶಾಹಿಯಿಂದ ಜೊತೆಗೆ ರಾಜಕೀಯ ಶಕ್ತಿ ಬಲ ಅವ್ರಿಗಿರೋದ್ರಿಂದ ರಾಜಕೀಯ ವ್ಯಕ್ತಿಗಳ ಬಲ ಇರೋದರಿಂದ ಅಂದರೆ ಇಷ್ಟಾರ್ಥ ಎಮ್ ಪಿಗಳು ಏನು ರಾಜಕಾರಣಿಗಳಿದ್ದಾರೆ ಇವ್ರು ಸಹಕಾರದಿಂದ ಇವರು ಅಧಿಕಾರಶಾಹಿ ಜನ ಮಾಡ್ತಾ ಇರ್ತಾರೆ. ಈ ಎಲ್ಲ ನೆಲೆಗಟ್ಟಲ್ಲಿ ಅವ್ರು ಹೇಳಿದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಮತ್ತು ಅದೇ ಹೆಜ್ಜೆ ಇಟ್ಟಿದೆ ಒಂದು ಹಂತಕ್ಕೆ ಕಂಟ್ರೋಲ್ಗೆ ಬರ್ಬೋದು ಭ್ರಷ್ಟಾಚಾರ ಅಂತೇಳಿ ಅವರ ಒಂದು ಕಳಕಳಿಯನ್ನು BS ಪಾಟೀಲ್ ಕಳಕಳಿ ಅವ್ರು ಹಾರ್ಡ್ ವರ್ಕ್ ಮಾಡಿದ್ರ ಬಗ್ಗೆ ಈಗ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇನ್ನಷ್ಟು ಪವರ್ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? BS ಪಾಟೀಲ್ ಏನು ಹೇಳಿದ್ರಲ್ಲಿ ತಪ್ಪದನ ಇತ್ತೀಚೆಗೆ ಕೊಟ್ಟರೆ ಇಂಟರ್ವ್ಯೂ ನೀವು ನೋಡಿರ್ಬೋದು. ಈಗಾಗಲೇ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೋಡ್ರಿ ಅದನ್ನು ನೋಡಿ ನಿಮಗೆ ಅನಿಸಿದ ಅಭಿಪ್ರಾಯ ಮತ್ತು ಜೊತೆಗೆ ನಾವೀಗ ಮಾತಾಡಿದಂಥ ಅಭಿಪ್ರಾಯ ನಿಮ್ಗೇನು ಅನ್ನಿಸ್ತದ? ಇದು ನಿಮಗೆ ಸರಿ ಅನಿಸ್ತದೆ ಸರಿ ಅನ್ನಿ ತಪ್ಪು ಲೈಕರ್ ಮಾಡಿ ಡಿಸ್ಲೈಕ್ ಮಾಡಿ ಮಾತಾಡ್ತಾ ಇರಿ. BS ಪಾಟೀಲ್ ಕಳಕಳಿಗೆ ಸರ್ಕಾರ ಮತ್ತು ಜನ ಸ್ಪಂದಿಸೋ ಜೊತೆಗೆ ಭ್ರಷ್ಟರ ಎದೆಯಲ್ಲಿ ನಡುಗು ಹುಟ್ಟುವಂಥ ಕೆಲಸ ಆಗಬೇಕು. ಭ್ರಷ್ಟರ ಎದೆಯಲ್ಲಿ ನಡುಗು ಹುಟ್ಟುವಂಥ ಕೆಲಸ ನಮ್ಮ BS ಪಾಟೀಲರ ಈ ತನಿಖೆಯಿಂದ ಜೊತೆ ಶಿಕ್ಷಿಸುವುದರಿಂದ ಆಗುವಂಥ ಒಂದು ಇನ್ನಷ್ಟು ಕಾನೂನುಗಳನ್ನು ಮಾಡಿದರೆ ಭಾಳ ಯೋಗ್ಯ ಆಗ್ತದೆ. ಲೋಕಾಯುಕ್ತಕ್ಕೆ ಇನ್ನೂ ಸ್ವಲ್ಪ ತಿದ್ದುಪಡಿಗಳು ತರುವುದು ಇವತ್ತು ಭಾಳ ಅವಶ್ಯಕ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅಥವಾ ತಿಳಿಸಿದ್ದಾರೆ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.